ಹಾಯ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ಆಫ್ ಲೈಫ್. ನಾವು ಈ ದಿನ ಮಡಿಕೇರಿಗೆ ಹೊರಡ್ತಾ ಇದ್ದೀವಿ. ಮಡಿಕೇರಿಯಲ್ಲಿ ಮೇಕೇರಿಲಿರುವಂಥ ನಮ್ಮ ಫ್ರೆಂಡ್ ಮನೆಗೆ. ಅಲ್ಲಿಗೆ ಹೋಗೋದು ಅಂದ್ರೆ ತುಂಬಾ ಖುಷಿ. ನಾನು ಮತ್ತು ನಮ್ಮ ಇನ್ನೊಂದು ಫ್ರೆಂಡು ಇಬ್ಬರು ಹೋಗ್ತಾ ಇದ್ದೀವಿ. ನೋಡಿ, ಫೈನಲಿ ನಾವು ಇವಾಗ ಅವ್ರ ಮನೆಗೆ ರೀಚ್ ಆದೆವು. ಇದೇ ಅವ್ರ ಮನೆ. ನೋಡಿ, ಅವರ ಸಾಕಿರುವಂಥ ನಾಯಿಗಳು ನಮ್ಮನ್ನ ನೋಡ್ತಾ ಇದೆ, ಫ್ರೆಂಡ್ಸ್ ಬಂದಿದ್ದಾರೆ ಅಂತ. ತುಂಬಾ ಖುಷಿ ಆಗ್ತದೆ. ಈಗ ನಾವು ಅಲ್ಲೆಲ್ಲ ಕಾಫಿ ಕುಡಿದು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದು ನಾವು ಅವರ ತೋಟದೊಳಗೆ ನಮ್ಮನ್ನ ಕರ್ಕೊಂಡು ಹೋದರು. ಪ್ರತಿ ವರ್ಷ ನಾವು ಅವರ ಮನೆಗೆ ಹೋಗ್ತೀವಿ. ಪ್ರತಿ ವರ್ಷವೂ ಕೂಡ ಅವರ ಮನೆಯ ತೋಟದೊಳಗೆಲ್ಲ ನಾವು ತಿರುಗಾಡ್ತೀವಿ. ಆದರೆ ಪ್ರತಿ ವರ್ಷ ಹೋಗುವಾಗಲೂ, ಪ್ರತಿ ಸಮಯ ಹೋಗುವಾಗಲೂ ನಮಗೆ ಏನೋ ಒಂದು ರೀತಿ ಖುಷಿಯಾಗುತ್ತೆ. ತುಂಬಾ ಪೀಸ್ ಆಗಿರುತ್ತೆ ಅಲ್ಲಿ. ಯಾವುದೇ ರೀತಿಯ ಚಿಂತೆಗಳು ನಮಗೆ ಬರೋದಿಲ್ಲ. ಅಲ್ಲಿ ನಾವು 3 ಜನ ಚೆಂದ ಎಂಜಾಯ್ ಮಾಡ್ತೀವಿ. ನೋಡಿ, ಕಾಫಿ ಗಿಡ, ಕಾಫಿ ಹಣ್ಣು ಬಿಟ್ಟಿದೆ. ತುಂಬಾ ಅದನ್ನು ನೋಡಲಿಕ್ಕೇ ಅಷ್ಟೊಂದು ಚೆಂದ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಕಿತ್ತಳೆ ಹಣ್ಣಿನ ಮರ ಕಾಣ್ತು. ಇನ್ನು ಅದನ್ನು ಬಿಡ್ತೀವ, ಅವರೇ ಆಗಿ ನಮ್ಮನ್ನು ಕರ್ಕೊಂಡೋಗಿ ನೋಡಿ, ಅವರು ಒಂದು ಕೋಲಿನ ಸಹಾಯದಿಂದ ಅದನ್ನು ಕೀಳ್ತಾ ಇದ್ದಾರೆ. ನಮಗೆ ಫ್ರೆಶ್ಶಾಗಿ ಅವರು ಕಿತ್ತುಕೊಟ್ರು. ನಾವು ಅದನ್ನು ಅಲ್ಲೇ ಟೇಸ್ಟ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು. ನೋಡಿ, ನಾವು ಮಾರ್ಕೆಟಿಂದ ತೊಗೊಂಡು ಬಂದು ತಿಂತೀವಿ, ಆದರೆ ಆಗ ಕಿತ್ತು ತಿನ್ನೋದಿದೆಯಲ್ಲ, ತುಂಬಾ ಟೇಸ್ಟಾಗಿತ್ತು. ಅವರು ನಮಗೆ ತುಂಬಾ ತೆಗೆದುಕೊಟ್ರು. ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಾ ಅದನ್ನೆಲ್ಲ ನಾವು ಇಟ್ಕೊಂಡು ಮನೆಗೆ ತೊಗೊಂಡು ಬಂದು, ಅದೇ ರೀತಿಯಾಗಿ ಪುನಃ ಅಲ್ಲಿಂದ ಮುಂದೆ ನಾವು ಹೋದೆವು. ಕಾಫಿ ಹಣ್ಣೆಲ್ಲ ಬಿಟ್ಟಿದೆ, ಕಾಫಿ ಇನ್ನೂ ಕುಯ್ದಿದ್ದಾರೆ. ಅಲ್ಲಿ ನಮ್ಮ ಫ್ರೆಂಡ್ ಏನು ಮಾಡಿದರು ನೋಡಿ, ಅಲ್ಲಿ ಗಾಂಧಾರಿ ಮೆಣಸನ್ನು ಕೀಳ್ತಾ ಇದ್ದಾರೆ. ಇದಕ್ಕೆ ತುಂಬ ರೇಟ್ ಇದೆ. ಇದರಿಂದ ವೈನ್ ಮಾಡ್ತಾರೆ, ಹಾಗೂ ಚಟ್ನಿ, ಪ್ರತಿಯೊಂದಕ್ಕೂ ಯೂಸ್ ಮಾಡ್ತಾರೆ ಇದನ್ನು. ಕಾಫಿ ನೋಡಿ, ಕಾಫಿ ಹಣ್ಣು ಬಿಟ್ಟಿದೆ. ಈಗ ಇಲ್ಲಿ ನೋಡಿ, ಫ್ಯಾಷನ್ ಫ್ರೂಟ್ ಇದು, ಅದು ಕೂಡ ಹಣ್ಣಾಗಿದೆ. ಇನ್ನು ಬಾಕಿ ಇರೋದು ಕಾಯಿ ಮೇಲ್ಗಡೆ ಇದೆ. ಇದು ಕಿತ್ತಳೆ ಹಣ್ಣು. ಇದು ತಿನ್ನಲಿಕ್ಕಾಗೋದಿಲ್ಲ, ತುಂಬಾ ಹುಳಿ ಇದೆ. ಇದು ಮೀನು ಸಾರಿಗೆ ಹಾಕುವಂಥದ್ದು ಕಿತ್ತಳೆ ಹಣ್ಣು. ಮೀನು ಸಾರಿಗೆಲ್ಲ ಯೂಸ್ ಮಾಡ್ತಾರೆ ಇದು ಹುಳಿಯಾಗಿ. ಪ್ರತಿಯೊಂದು ಬಾಳೆ ಗಿಡದಲ್ಲೂ ಬಾಳೆಗೊನೆ ಇತ್ತು. ನಾವು ನೋಡಿ ತುಂಬಾ ಎಂಜಾಯ್ ಮಾಡಿದು. ಇನ್ನೂ ತುಂಬ ಹೊತ್ತು ಇದೆ ವಿಡಿಯೋ, ಅದನ್ನು ನಾನು ತೋರಿಸಲಿಲ್ಲ. ಓಕೆ, ಬಾಯ್ ಫ್ರೆಂಡ್ಸ್.